ಎಲ್ರಿಗೂ ನನ್ನ ನಮಸ್ಕಾರಗಳು. ಜ್ಯೋತಿಷ್ಶಾಸ್ತ್ರದ ಬಗ್ಗೆ ಆ, ಇದ್ರ ಮುಂಚೆ ನಾನು ವಿಡಿಯೋ ಮಾಡಿದ್ದೆ. ಅದರಲ್ಲಿ ಕೆಲವು ಕಂಡೀಷನ್ಗಳು ಅಂದರೆ ಮೇಷದಿಂದ ಮೀನದವರೆಗೆ ರಾಶಿಗಳು ಮತ್ತೆ ಅಧಿಪತಿಗಳನ್ನೆಲ್ಲಾನು ನಾವು ವಿವರಣೆಯಾಗಿ ನೋಡಿದ್ವಿ. ಈಗ ಇವತ್ತು ಒಂದು ದಿನ ಒಂದು ಮಹತ್ವಪೂರ್ಣವಾದ ಒಂದು ವಿಷಯವನ್ನು ತಿಳ್ಕೊಳ್ಳೋಣ. ಅದೇನಪ್ಪ ಅಂದ್ರೆ ಜಾತಕದಲ್ಲಿ ಲಕ್ಷ್ಮಿ ಯೋಗ, ಸರಸ್ವತಿ ಯೋಗ, ಧನಯೋಗ, ದಾರಿದ್ರ್ಯ ಯೋಗ, ಶ್ರೀಮಂತ ಯೋಗ, ಈ ರೀತಿ ಅನೇಕ ಯೋಗಗಳು ಇದೆ. ಇದರಲ್ಲಿ ನನ್ನ ಅನಿಸಿಕೆ, ಈಗ ಇದನ್ನ ಸರಸ್ವತಿ ಯೋಗದಿಂದ ನಾನು ಪ್ರಾರಂಭ ಮಾಡೋಣ ಅಂತ ನಾನು ಇವತ್ತು ಸರಸ್ವತಿ ಯೋಗದಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ. ಸರಸ್ವತಿ ಯೋಗವನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಆದಿಶಕ್ತಿಯಾದ ಮಹಾಲಕ್ಷ್ಮಿಗೆ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋಣ. ಸುಧಾ ಸಮುದ್ರಾಂತರುದ್ಯನ್ಮಣಿ ದ್ವೀಪ ಸಂರೂಢ ಬಿಲ್ವಾಟವಿ ಮಧ್ಯ ಕಲ್ಪದ್ರುಮಾ ಕಲ್ಪ ಕಾದಂಬ ಕಾಂತಾರ ವಾಸಪ್ರಿಯೇ ಪೃಥ್ವಿವಾಸಪ್ರಿಯೇ ಸರ್ವಲೋಕ ಪ್ರಿಯೇ ಪಲ್ಲಕಿ ವಾದನ ಪ್ರಕ್ರಿಯಾಲೋಲ ತಾಲೀದಲಾಬದ್ಧ ತಾಟಂಕ ಭೂಷಾ ವಿಶೇಷಾನ್ವಿತೆ ಸಿದ್ಧ ಸಮ್ಮಾನಿತೆ. ಈ ಯೋಗದ ಹೆಸರು ಸರಸ್ವತಿ ಯೋಗ. ಈ ಸರಸ್ವತಿ ಯೋಗ ಹೇಗಪ್ಪ ಇರುತ್ತೆ ಅಂದ್ರೆ, ಸರಸ್ವತಿಯನ್ನ ವಿದ್ಯಾದೇವತೆ ಅಂತ ನಾವು ಹೇಳ್ತೀವಿ. ಅದಕ್ಕೆ ಕೆಲವು ಕಾರಕ ಗ್ರಹಗಳಿದೆ. ಕಾರಕ ಗ್ರಹಗಳು ಯಾವುದಂದ್ರೆ ಬುಧ, ಗುರು, ಶುಕ್ರ. ಈ ಮೂರು ಗ್ರಹಗಳು ಲಗ್ನದಿಂದ ಕೇಂದ್ರದಲ್ಲಿದ್ದು, ಅದರಲ್ಲಿ ಗುರು ಏನಪ್ಪ ಒಂದು ಕಂಡೀಷನ್ ಇದೆ. ಗುರು ಏನಪ್ಪಾ ಅಂದ್ರೆ ಸ್ವಕ್ಷೇತ್ರ ಇರ್ಬೇಕು, ಇಲ್ಲ ಉಚ್ಚ ಕ್ಷೇತ್ರದಲ್ಲಿ ಇರ್ಬೇಕು, ಇಲ್ಲ ಮಿತ್ರ ಕ್ಷೇತ್ರದಲ್ಲಿ ಇದ್ರೆ ಈ ಯೋಗ ಈ ಜಾತಕನಿಗೆ ಬರುತ್ತೆ. ಇಂತಹ ಯೋಗಗಳ ಬಗ್ಗೆ ಸುಮಾರು ತುಂಬಾ ಜನನು ಇಂಥ ಯೋಗದಲ್ಲಿ ಹುಟ್ಟಿರ್ಬೋದು. ಬಟ್ ಒಟ್ಟಲ್ಲಿ ಇದನ್ನ ನಾವು ಕುಂಡ್ಲಿ ಮುಖಾಂತರ ಅಥವಾ ಒಂದು ಚಾರ್ಟ್ ಮುಖಾಂತರ ನಾವು ನೋಡ್ಬೇಕು ಅಂತಂದಾಗ ನಾವು ಉದಾಹರಣೆಯಾಗಿ ಕೆಲವು ಚಾರ್ಟನ್ನ ನಾವು ವಿಶ್ಲೇಷಣೆ ಮತ್ತೆ ನೋಡ್ಬೇಕಾಗುತ್ತೆ. ಅದರಲ್ಲಿ ಈ ಮೂರು ಗ್ರಹಗಳು ಯಾವ ರೀತಿ ಕಂಡೀಷನ್ ಅಲ್ಲಿ ಅಪ್ಲೈ ಆಗುತ್ತೆ ಅಂತ ನೋಡೋಣ. ಇವಾಗ ಲಾಸ್ಟ್ ಟೈಮ್ ನಾವು ಕೆಲವು ಈ ರಾಶಿ ಕುಂಡ್ಲಿಯಲ್ಲಿ ಅಂದ್ರೆ ಕಾಲಪುರುಷನ ರಾಶಿ ಕುಂಡ್ಲಿಯಲ್ಲಿ ಯಾವ್ಯಾವ ರೀತಿ ಗ್ರಹಗಳು ಇರುತ್ತೆ ಅಂತ ನಾವು ಸ್ವಲ್ಪ ಇದ್ರ ಬಗ್ಗೆ ತಿಳುವಳಿಕೆ ನಾವು ಪಡ್ಕೊಂಡು, ಸೊ ಇದನ್ನೇ ಇಲ್ಲಿ ನಾವು ಇವಾಗ ತೋರಿಸಿದ್ದೀನಿ. ಇದನ್ನ ನೋಟ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಈ ಬುಧ, ಗುರು, ಶುಕ್ರ ಈ ಮೂರು ಗ್ರಹಗಳು ವಿದ್ಯೆಗೆ ಕಾರಕ ಗ್ರಹಗಳು. ಬುಧ ಏನಪ್ಪಾ ಅಂದ್ರೆ ಬುದ್ಧಿವಂತ, ಗುರು ಏನಪ್ಪಾ ಅಂದ್ರೆ ಜ್ಞಾನಕಾರಕ, ಶುಕ್ರ ಏನಪ್ಪಾ ಅಂದ್ರೆ ಅಸುರಾಚಾರ್ಯ. ಅವರು 64 ವಿದ್ಯೆಯಲ್ಲಿ ಪಾರಂಗತರಾದವರು. ಅವರು ಈ ರೀತಿ ನಾನು ಹೇಳಿರೋ ಕಂಡೀಷನ್ ನಲ್ಲಿ ಲಗ್ನದಿಂದ ಕೇಂದ್ರದಲ್ಲಿ ಇರ್ಬೇಕು. ಮತ್ ಈ ಕಂಡೀಷನ್ ಹೆಂಗಪ್ಪ ಅಂದ್ರೆ ಲಗ್ನದಿಂದ ಕೇಂದ್ರದಲ್ಲಿ ಇರ್ಬೇಕು. ಲಗ್ನದಿಂದ ಕೇಂದ್ರದಲ್ಲಿ ಬುಧ, ಶುಕ್ರ, ಗುರು ಇರ್ಬೇಕು ಅಥವಾ ಕೋನದಲ್ಲಿ ಇರ್ಬೇಕು. ಇವಾಗ ಲಗ್ನದಿಂದ ಕೇಂದ್ರದಲ್ಲಿ ಅಂದ್ರೆ ಕೇಂದ್ರ ಸ್ಥಾನಗಳಂದ್ರೆ 1, 4, 7, 10. ಕೋನಗಳಂದ್ರೆ 5, 9. ಈ ಸ್ಥಾನದಲ್ಲಿ ಬುಧ, ಗುರು, ಶುಕ್ರ ಇದ್ದಲ್ಲಿ ಇದು ಸರಸ್ವತಿ ಯೋಗ ಅಂತ ಆಗುತ್ತೆ, ಪರ್ಮಿಷನ್ ಆಗುತ್ತೆ. ಸೊ ಇದರಲ್ಲಿ BV ರಾಮನ್ ಅವರ ಜಾತಕವನ್ನು ನೋಡೋಣ. BVN ರಾಮನ್ ಅವರ ಜಾತಕ ಡೇಟ್ ಆಫ್ ಬರ್ತ್ ಎಲ್ಲ ಇಲ್ಲೇ ಇದೆ. ಇದನ್ನ ನೀವು ನೋಡ್ಕೋಬಹುದು. ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್. ಇವರು ಈ ಟೈಮಲ್ಲಿ ಹುಟ್ಟಿರೋದು. ಇವರು ಕುಂಭ ಲಗ್ನ ಬಂದಿದೆ. ಕುಂಭ ಲಗ್ನದಲ್ಲೇ ಸಪ್ತಮದಲ್ಲಿ, ಅಲ್ಲಿಂದ 1, 2, 3, 4, 5, 6, 7 ಏಳನೇ ಮನೆಯಲ್ಲಿ ಬುಧ, ಶುಕ್ರ ಇದ್ದಾರೆ. ಅಲ್ಲಿಂದ 7 ಅಂದ್ರೆ 7, 8, 9, 10 ಮತ್ತೆ ಇದು ಕೇಂದ್ರ ಸ್ಥಾನ ಆಗುತ್ತೆ. ಇಲ್ಲಿ ಗುರು ಮಿತ್ರ ಸ್ಥಾನದಲ್ಲಿ ಇದ್ದಾನೆ. ನಮ್ ಕಂಡೀಷನ್ ಫುಲ್ಫಿಲ್ ಆಯ್ತು. ಈ ರೀತಿ ಇದ್ದಾಗ ಇವ್ರಿಗೆ ಸರಸ್ವತಿ ಯೋಗದ ಒಂದು ಯೋಗ ಇವ್ರಿಗೆ ಈ ಜಾತಕದಲ್ಲಿ ಇವ್ರಿಗೆ ಬಂದಿದೆ. ಸೊ ಇವರು BV ರಾಮನ್ ಅವರು ಅಸ್ಟ್ರಾಲಜಿಯಲ್ಲಿ ಅತ್ಯಂತ ಪರಿಣಿತರಾಗಿ, ಮತ್ತೆ ಅಸ್ಟ್ರಾಲಜಿಕಲ್ ಮ್ಯಾಗಝೈನ್ಸ್ ಅನ್ನ ನಡೆಸಿ, ಮತ್ತೆ ವಿದೇಶದಲ್ಲೂ ಈ ಅಸ್ಟ್ರಾಲಜಿ ಬಗ್ಗೆ ತಿಳುವಳಿಕೆ ನೀಡಿ, ಮತ್ತೆ ಎಲ್ಲರ ಜೊತೆಲ್ಲೂ ಮುಕ್ತವಾಗಿ ಜ್ಯೋತಿಷಾಸ್ತ್ರದ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು. ಅವರು ಅಷ್ಟೊಂದು ಮೇಧಾವಿಗಳಾಗಿದ್ರು. ಅವ್ರ ಕಡೆಯಿಂದನೂ ವಿಷಯಗಳನ್ನ ತಿಳ್ಕೊಂಡು ಬೇರೆಯವ್ರ ಕಡೆಯಿಂದನೂ ಇವರು ಜ್ಯೋತಿಷಾಸ್ತ್ರಕ್ಕೋಸ್ಕರ ತಮ್ಮ ಜೀವವನ್ನೇ ಪಣವಿಟ್ಟು
ಮತ್ತೆ ಜ್ಯೋತಿಷ್ ಶಾಸ್ತ್ರಕ್ಕೆ ಇವರ ಜೀವನವನ್ನು ಡೆಡಿಕೇಟ್ ಮಾಡಿದ್ದಾರೆ. ಸೊ ಇದರಿಂದ ಈ ಜಾತಕದಲ್ಲಿ ಇವ್ರಿಗೆ ಈ ಸರಸ್ವತಿ ಯೋಗ ಇದೆ ಅಂತ ಹೇಳ್ಬೋದು. ಈಗ ಇದೇ ರೀತಿ ಸರಸ್ವತಿ ಯೋಗ ಇರುವಂತ ಇನ್ನೊಂದು ಜಾತಕವನ್ನು ನೋಡೋಣ. ಇದು ಡಾಕ್ಟರ್ ಸರ್ವಪಳ್ಳಿ ರಾಧಾಕೃಷ್ಣನ್ ಅವರ ಜಾತಕ. ಡೇಟ್ ಆಫ್ ಬರ್ತ್ ಅಲ್ಲೇ ಇದೆ, 5/9/1888 8 ಗಂಟೆ ರಾತ್ರಿ ಇವರು ಜನನವಾಯಿತು. ಇವ್ರದ್ದು ಮೀನ ಲಗ್ನ ಬಂತು. ಲಗ್ನದಿಂದ ಪಂಚಮದಲ್ಲಿ ರಾಹು ಶನಿ ಮಾಂದಿ ಇದೆ. ಮತ್ತೆ ಕಷ್ಟದಲ್ಲಿ ಚಂದ್ರ ರವಿಚಂದ್ರ ಇದ್ದಾರೆ. ಸಪ್ತಮದಲ್ಲಿ ಬುಧ ಶುಕ್ರರಿದ್ದಾರೆ. ಇದು ಶುಕ್ರ ಬಂದ್ಬಿಟ್ಟು ನೀಚನ ಆಗಿದ್ರು. ಒಂದು ಸಪ್ತಮದಲ್ಲಿ ಒಂದು ಉಚ್ಚ ಗ್ರಹ ಜೊತೆ ಒಂದು ನೀಚ ಗ್ರಹ ಇದ್ರೆ ಅದು ನೀಚ ಭಂಗ ಆಗಿದೆ ಅಂತ ನಾವು ಹೇಳ್ಬೋದು. ಜ್ಯೋತಿಷಾಸ್ತ್ರದಲ್ಲಿ ಆ ರೀತಿ ಇದೆ. ಅದೇ ರೀತಿ ದಶಮದಲ್ಲಿ ನವಮಾಧಿಪತಿಯಾದ ಕುಜನ ಜೊತೆ ಲಗ್ನಾಧಿಪತಿಯ ಯುತಿ ಆಗಿದೆ. ಸೊ ಇದು ಅತ್ಯಂತ ಒಳ್ಳೆಯ ಒಂದು ಯೋಗ ಇರುವಂತಹ ಒಂದು ಕುಂಡ್ಲಿ. ಇವರು ವಿದ್ಯೆಯಲ್ಲಿ ಅಪಾರ ಜ್ಞಾನವನ್ನು ಪಡೆದು ಅದರಲ್ಲಿ ಪ್ರಾಧ್ಯಾಪಕರಾಗಿ, ಪ್ರೊಫೆಸರ್ ಆಗಿ, ಮತ್ತೆ ಫಿಲಾಸಫರ್ ಆಗಿ, ಮತ್ತೆ ರಾಜಕಾರಣಿಯಾಗಿ ಇವರು ಕೆಲಸವನ್ನು ನಮ್ಮ ದೇಶಕ್ಕೆ ಸೇವೆ ಮಾಡಿದ್ದಾರೆ. ಮತ್ತೆ ಇವರು ಎಷ್ಟೇ ಉನ್ನತ ಸ್ಥಾನಕ್ಕೆ ಹೋದ್ರು ಇವರು ಪ್ರೊಫೆಷನ್ ಅಲ್ಲಿ ಇವರು ಯಾವಾಗೂ ವಿದ್ಯೆಗೆ ಮಾನ್ಯತೆ ಕೊಟ್ಟು ವಿದ್ಯೆಗೆ ಸಂಬಂಧಪಟ್ಟ ಅನೇಕ ಗ್ರಂಥಗಳನ್ನು ರಚಿಸಿದ್ದಾರೆ. ಆದ್ರಿಂದ ಇವ್ರಿಗೂ ಸರಸ್ವತಿ ಯೋಗ ಇದೆ. ಇನ್ನೊಂದೇನಪ್ಪಾ ಅಂದ್ರೆ ಇವರು ಉಪರಾಷ್ಟ್ರಪತಿಯಾಗಿ ಮತ್ತೆ ನಮ್ಮ ದೇಶದ ರಾಷ್ಟ್ರಪತಿಯಾಗಿ ಭಾರತದ ಅತ್ಯುನ್ನತ ಪ್ರಶಸ್ತಿಯಾದ ಭಾರತ ರತ್ನ ಪ್ರಶಸ್ತಿಯನ್ನು ಗಳಿಸಿದ್ದಾರೆ. ಇದು ಸರಸ್ವತಿ ಯೋಗಕ್ಕೆ ಎಲ್ಲಾ ಒಂದು ಯೋಗಗಳು ಇದರಲ್ಲಿ ಇದೆ. ಇವಾಗ ಪ್ರತಿಯೊಂದು ವಿಡಿಯೋದಲ್ಲೂ ಒಂದೊಂದು ಹಸ್ತರೇಖೆ ಬಗ್ಗೆ ಒಂದು ಶುಭ ಅಥವಾ ಅಶುಭ ಯೋಗಗಳನ್ನ ನಾನು ತೋರಿಸ್ತಾ ಹೋಗ್ತೀನಿ. ಇದರಲ್ಲಿ ಶ್ರೀಮಂತ ಯೋಗ ಹೆಂಗಿರುತ್ತೆ ಅಂತಂದ್ರೆ ನೋಡೋಣ. ಇಲ್ಲಿ ಹಸ್ತದಲ್ಲಿ ಇದು ಹೃದಯ ರೇಖೆ, ಇದು ಜ್ಞಾನ ರೇಖೆ, ಇದು ಅದೃಷ್ಟ ರೇಖೆ, ಇದು ಜೀವ ರೇಖೆ. ಈ ಅದೃಷ್ಟ ರೇಖೆಯ ಆರಂಭದಲ್ಲಿ ಆಗ್ಲಿ ಅಥವಾ ಅಂತ್ಯದಲ್ಲಿ ಆಗ್ಲಿ ಎರಡಲ್ಲಿ ಒಂದ್ ಕಡೆ ಸ್ಟಾರ್ ಚಿಹ್ನೆ ಇದ್ದಲ್ಲಿ ಅವರು ಬಡವರಾಗಿ ಹುಟ್ಟಿದ್ರು ಮುಂದೆ ಅತ್ಯಂತ ಶ್ರೀಮಂತರಾಗಿ ಅವರು ಜೀವನವನ್ನು ನಡೆಸ್ತಾರೆ. ಇದು ಈ ಹಸ್ತರೇಖೆಯಲ್ಲಿ ಈ ರೀತಿ ಯೋಗ ಇರುತ್ತೆ. ಹೇಳಿ ನಾನು ಇದನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಶ್ರೀ ಕೃಷ್ಣ.